ಆತ್ಮೀಯರೇ, ನಾಳೆಯ ದಿನ ಮಂಗಳವಾರ ದಿನಾಂಕ 11/3/2025ರಿಂದ ದಿನಾಂಕ 15/3/2025ರವರೆಗೆ ನವಲಗುಂದದಲ್ಲಿ ಶ್ರೀ ರಾಮಲಿಂಗೇಶ್ವರ ಕಾಮನದೇವರ ಉತ್ಸವಕ್ಕಾಗಿ ಕಮಿಟಿಯವರು, ಶ್ರೀ ರಾಮಲಿಂಗೇಶ್ವರ ಚಾರಿಟೇಬಲ್ ಟ್ರಸ್ಟ್ನವರು ಬಂದಂಥ ಭಕ್ತರಿಗೆ ಸುಂದರವಾದ ಒಂದು ವೇದಿಕೆ ಪೆಂಡಾಲನ್ನು ನಿರ್ಮಿಸಿದ್ದಾರೆ. ಈ ವರ್ಷ ಹೊಸ ವ್ಯವಸ್ಥೆಗಳು ಪ್ರಾರಂಭವಿವೆ. ಇದು ಸರದಿ ಸಾಲಿಗಾಗಿ. ಹಾಗೆ ಈ ವರ್ಷ ಪೂರ್ಣ ಒಂದು 150 ಅಗಲ 200 ಫೂಟು ಉದ್ದದ ಭವ್ಯವಾದ ಭವ್ಯವಾದ ವೇದಿಕೆಯನ್ನು ನಿರ್ಮಿಸಿದ್ದಾರೆ. ಇದು ಪೆಂಡಾಲನ್ನು ಅಂದರೆ ಭಕ್ತರಿಗೆ ಆ ಸರದಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಹಾಗೂ ನೆರಳಿನ ವ್ಯವಸ್ಥೆ, ನಿಂತ ಭಕ್ತರಿಗೆಲ್ಲ ನೆರಳಿನ ವ್ಯವಸ್ಥೆಗಾಗಿ ಇಂಥ ಒಂದು ಭವ್ಯವಾದ ಒಂದು ಪೆಂಡಾಲನ್ನು ನಿರ್ಮಿಸಿದ್ದಾರೆ. ಇದು ರಾಮಲಿಂಗೇಶ್ವರ ಕಾಮನದೇವರ ದರ್ಶನಕ್ಕೆ ಹೋಗುವ ಪ್ರಮುಖ ಬೀದಿ. ಪೂರ್ಣ ನಿನ್ನೆಯ ದಿನ ನಾನು ವಿಡಿಯೋ ಮಾಡಿ ಹೇಳಿದ್ದೆ ಏನಂದರೆ ಸಕಲ ಸಿದ್ಧತೆ ನಡೀತಾ ಇದೆ ಭಕ್ತರಿಗಾಗಿ ಅಂಥೇಳಿ. ಇಂದು ನಿನ್ನಿನ ದಿನ ಸಾಯಂಕಾಲ ಸಂಜೆವರೆಗೆ ಎಲ್ಲ ಒಂದು ಸಿದ್ಧತೆ ಸಂಪೂರ್ಣ ಆಗಿದೆ. ಈ ವರ್ಷ ವಿಶೇಷ ಒಂದು ಆಸಕ್ತಿಯಿಂದ ಸಕಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದು ಇಲ್ಲಿ ಪೂರ್ಣ ಒಂದು ಪೆಂಡಾಲ್ ಭಕ್ತರಿಗಾಗಿ ಆ ಸರದಿ ಸಾಲಿನಲ್ಲಿ ಬರುವುದಕ್ಕೆ ಪೂರ್ಣ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ. ಮೇಲೆ ನೆರಳಿನ ವ್ಯವಸ್ಥೆಯನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಭವ್ಯವಾದ ಒಂದು ಪೆಂಡಾಲನ್ನು ನಿರ್ಮಿಸಿದ್ದಾರೆ. ಇದು ಇಲ್ಲಿ ನಡುವೆ ಖಾಲಿ ಜಾಗ, ಯಾಕಂದರೆ ಆ ಭಕ್ತರಿಗೆ ಗಾಳಿ ಬೆಳಕು ಮತ್ತು ವಿಶ್ರಾಂತಿಗಾಗಿ ಮಾಡಿದಂಥ ಈ ಸ್ಥಳ ಖಾಲಿ ಇದೆ. ಈ ವರ್ಷ ಒಂದು ಭಕ್ತರ ಬೇಡುವ ಒಂದು ಕಾಮದೇವರ ಸಂಕೇತಗಳ ಕೌಂಟರನ್ನು ಈ ಕಡೆ ಇಲ್ಲಿ ಮಾಡಿದ್ದಾರೆ. ಈ ಸಲ ಇಲ್ಲಿ ಮಾಡಿದ್ದಾರೆ. ಇಲ್ಲಿಂದ ನೇರವಾಗಿ ಕಾಮದೇವರ ಒಂದು ದೇವಸ್ಥಾನದ ದರ್ಶನಕ್ಕೆ ಇಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿ ಕಳಿಸಲಾಗುವುದು. ಪೂರ್ಣ ಈ ಸಾರಿ ಇಲ್ಲೇ ಇದೆ. ಈ ಸಲ ಒಂದು ಕಾಮದೇವರ ಸಂಕೇತಗಳನ್ನು ಕೊಡುವ ಒಂದು ಇವು ಬೇಡಿಕೆಯ ವೇದಿಕೆಗಳು ಇಲ್ಲಿದೆ. ಹೀಗೆ ಪೂರ್ಣ ಒಂದು ಸುಸಜ್ಜಿತ ವ್ಯವಸ್ಥಿತ ತಯಾರಿಯನ್ನು, ಇದು ಸ್ವಲ್ಪ ಗಾಳಿ ಬಿಸಿಲು ಬರಲಿ ಅಂತೇಳಿ ನಡುವೆ ಬಿಟ್ಟಿದ್ದಾರೆ. ಈ ವರ್ಷ ಉದ್ದಕ ಸಾಲು ನಿಲ್ಲುವಂಥ ಪ್ರಮೇಯನೇ ಇಲ್ಲ. ಎಲ್ಲ ಭಕ್ತರು ದೇವಸ್ಥಾನದ ಒಂದು ಜಾಗೆಯಲ್ಲಿಯೇ ಜಮಾಯಿಸಬೇಕು. ಅಲ್ಲಿ ನೀರಿನ ವ್ಯವಸ್ಥೆ ಮತ್ತು ಅನ್ನಪ್ರಸಾದ ವ್ಯವಸ್ಥೆಯೂ ಸಹ ಈ ವರ್ಷ ಇದೆ. ಅನ್ನಪ್ರಸಾದ ವ್ಯವಸ್ಥೆ ಬಹಳ ವ್ಯವಸ್ಥಿತವಾಗಿ ಎಲ್ಲ ದವಸ ಧಾನ್ಯಗಳನ್ನು ದಾಸ್ತಾನು ಮಾಡಿದ್ದಾರೆ. ಇದು ನಾನು ಹೊರಟಂಥ ಬೀದಿ ರಾಮಲಿಂಗೇಶ್ವರ ಕಾಮನದೇವರ ದೇವಸ್ಥಾನಕ್ಕೆ ಹಾಗೂ ಅಲ್ಲಿ ದೇವರ ದರ್ಶನಕ್ಕೆ ಹೋಗುವ ದಾರಿ. ನಮಸ್ತೆ ಕೊಟ್ಟಿಗೆಯವರ ಎಲ್ಲ ವರದಿ ಹಾಕ್ರಿ. ನಾವು ವಿಡಿಯೋ ಮಾಡಕತ್ತೀವಿ ವ್ಯವಸ್ಥೆದ್ದು. ಇದು ನಮ್ಮ ರಾಮಲಿಂಗೇಶ್ವರ ಕಾಮನದೇವರ ಕಮಿಟಿಯ ವ್ಯವಸ್ಥಾಪಕರು ಮತ್ತು ಹಿರಿಯರು, ಇನ್ನೂ ಅನೇಕ ಹಿರಿಯರು ಆ ಕಡೆ ಈ ಕಡೆ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಸೀದಾ ಕಾಮದೇವರ ಒಂದು ದೇವಸ್ಥಾನಕ್ಕೆ ಹೋಗುವ ದಾರಿ. ಮುಂದೆ ಅಲ್ಲಿ ಕಾಮದೇವರ ಒಂದು ದೇವಸ್ಥಾನವಿದೆ. ಅದರ ನಂತರ ಅದರ ಮುಂದಿನ ದಾರಿಯಲ್ಲಿ ಅನ್ನಪ್ರಸಾದಕ್ಕೆ ಹೋಗುವ ದಾರಿ. ಎಲ್ಲ ಭಕ್ತರು ದಿನಾಂಕ 11/3/2025ರಿಂದ 15/3/2025ರವರೆಗೆ ಕಾಮದೇವರ ದರ್ಶನ ಇರುತ್ತದೆ ಎಂಬುದನ್ನು ತಾವು ಸಂಪೂರ್ಣ ನೆನಪಿಟ್ಟುಕೊಂಡು ತಾವೆಲ್ಲ ಬಂದು ದೇವರ ದರ್ಶನ ಪಡೆದು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಅರಿಕೆಗಳನ್ನು ಒಪ್ಪಿಸಿ ಹೋಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಜೈ ಶ್ರೀ ರಾಮಲಿಂಗೇಶ್ವರ.